ಸಖತ್ತಾಗಿದ್ದೀನಿ. ನಮ್ಮ ಅತ್ತೆ ಮನೇಲಿ ನಾನು ರಾಣಿ ಥರ ಇದ್ದೀನಪ್ಪ. ಪುಷ್ಪ ಬಗ್ಗದೇ ಇಲ್ಲ. ಅಲ್ಲ ಕಣಮ್ಮ ಪುಷ್ಪ, ನಿಮ್ಮ ಅಮ್ಮಂಗೆ ಹುಷಾರಿಲ್ವಲ್ಲ, ಕರ್ಕೊಂಬಂದು ಇಟ್ಕೋಬೇಕಿತ್ತು ಒಂದು ವಾರ ಮನೆಯಕ್ಕ. ನೀ ಕರ್ಕೊಂಡೇ ಬರೋಲ್ಲವ, ಯಾಕವ ನಿಂಗೆ ತಾಯಿ ಏನೋ ಪ್ರೀತಿ ಇಲ್ಲೇನ? ಅಲ್ರಿ ಅತ್ತೆ, ನಮ್ಮ ಅಮ್ಮಂಗೆ ಹುಷಾರಿಲ್ಲ ಅಂದರೆ ನಮ್ಮ ಅತ್ತಿಗೆ ಅವಳೇ ನೋಡ್ಕೊತಾಳೆ. ನಮ್ಮ ಅಣ್ಣ ಕರ್ಕೊಂಬಂದಿಲ್ಲೇನ ಹೆಂಡ್ತಿ ಅಂತೇಳಿ. ನಾವು ಯಾಕೆ ಕರ್ಕೊಂಬಂದು ಇಟ್ಟಾಕ್ಬೇಕು? ಸುಮ್ಮನೆ ಇರಿಯತ್ತೆ ನೀವೊಬ್ರು. ಎಲ್ಲರನ್ನೂ ಕರ್ಕೊಂಬಂದು ಮನೆ ಹೊರಗೆ ಕೂಡ್ಸ್ಕೊಳಕ್ಕೆ ಎತ್ಲು ಮಾಡಿರಿ, ಕರ್ಕೊಂಬರ್ಬಾರ್ದ್ರಿ ಹಂಗೆ. ಅಲ್ಲ ಇವಳಿಗೆ ಎರಡು ದುರಂಕರ ಐತಿ. ಕೆಲಸದ ಮನೆಯಾಗಿದ್ಲು. ಆ ಎಣ್ಣೆ ಕರ್ಕೊಂಬಂದಿದ್ದು ನಾದ್ನಿ ಬೇಕು ಅಂತೇಳಿ ಕರ್ಕೊಂಬಂದಾದ್ಮ್ಯಾಗ ಈ ಮನೆಯಾಕೆ ಮದುವೆ ಆದ್ಲು. ಬಿಡುವಾದಾಗ ಅವ್ರ ಅಮ್ಮನ ಕರ್ಕೊಂಬಂದು ಇಟ್ಕೊಳ್ಳಿ, ನಾವೇನು ನಮ್ಮ ಮನೆಯಾಗೇನು ಬೇಡ ಅಂತ ಅಂತಿಲ್ಲ. ಪಾಪ ಅವಳು ಅಷ್ಟು ಮಗ 2 ಹೆಣ್ಣುಗುರು ಕಟ್ಕೊಂಡು, ಗಂಡು ಹುಡುಗರು ಹೆಣ್ಣು ಹುಡುಗರು ಕಟ್ಕೊಂಡು, ಚಿಕ್ಕವು 1 ವರ್ಷದ ಮಕ್ಳು ಕಟ್ಕೊಂಡು ಏನಂತ ಮಾಡ್ತಾಳೆ. ನಾವು ಅದಕ್ಕೆ ಕರ್ಕೊಂಬಮ್ಮ ಅಂತಂದ್ರೆ ಇವಳು ಒಂಥರ ದುರಂಕರದಲ್ಲ ಆಡ್ತಾರಕ್ಕ. ಅಲ್ಪಂಗೆ ಐಶ್ವರ್ಯ ಬಂದ್ರೆ ಅರ್ಧ ರಾತ್ರಿ ಕೊಡ ಇಡೋದ್ರಂತೆ ಹಂಗೆ. ಸರಿ ತಗೊಳವ, ನಿನಗೆ ತಾಯಿ ಏನೋ ಪ್ರೀತಿ ಇಲ್ಲ, ನಾವೇನು ಕರ್ಸೋದು. ನಾನು ಆರಾಮಿದ್ದಿಲ್ಲಲ್ಲ, ಕರ್ಸ್ಕೋಬೇಕಿತ್ತು. ಅಯ್ಯಮ್ಮ ಒಳ್ಳೆ ಹುಚ್ಚುಚ್ರಂಗೆ ಆಡ್ತಿರ್ತಾಳೆ, ನಿಮ್ಮ ಅದಕ್ಕೆ ಎಷ್ಟು ಅಂತ ನೋಡ್ಕೊತಾಳೆ, ಕರ್ಕೊಂಬರ್ಬೇಕಿತ್ತು ಅಂತಂದೆ ಅಷ್ಟೇ. ಬಿಡು ಮಮ್ಮಿ, ನೀನಂತೂ ಯಾರೇ ಅಕ್ಕ ತೆಗೀರೇ ಆಗಲಿ, ಯಾವ್ದು ಹೆಣ್ಮಕ್ಳೇ ಆಗಲಿ, ಯಾರೇ ಆಗಲಿ ಅವರಪ್ಪವ ನೀ ಕರ್ಕೊಂಬಂದು ಕೂರ್ಸ್ಕೋಬಾರ್ದು ಮನೆಯಕ್ಕ. ಎಷ್ಟೊಳಗೆ ಇರ್ಬೇಕು ಅಷ್ಟಾಗೆ ಇರ್ಬೇಕು ಕಣ್ ಮಮ್ಮಿ. ಬುಡಪ್ಪ, ನಿಮ್ಮಷ್ಟು ನಾವು ತಿಳಿದವರಲ್ಲ. ಏನೋ ಗೊತ್ತಿಲ್ಲ. ನನ್ನ ಮಗಳನ್ನ ಮನೆಯಕ್ಕ ಕರಿತಿರೋ ಕರಿಯಲ್ವೋ ಹಂಗೆ ಅನ್ಸ್ಬಿಟ್ಟೈತೆ. ನನ್ನ ಮಗಳನ್ನ ಕರಿತೀಯಪ್ಪ ಮನೆಯಕ್ಕ. ನಮ್ಮ ಚಿನ್ನಮ್ಮನ ಕರಿಬೇಕಿತ್ತು. ಏನು ಕರುವ ಮಾಡಿ ಹೋಳಿಗೆ ಪೊಳಿಗೆ ಮಾಡಿ ಇಟ್ಟು ಕಳಿಸ್ಬೋದಿತ್ತಲ್ಲ. ಆ ಹೆಣ್ಮಗ ಪಾಪ ಅವ್ರ ಗಂಡ ನೋಡಿದ್ರೆ ಹಂಗೆ ಕೈ ಕಾಲಕ್ಕೆ ಹೊಡೆದ್ಬಿಟ್ಟೈತೆ, ಬೀದ್ ಸುತ್ತೈತೆ. ಅವ್ರ ಅತ್ತೆ ಮನೆಯಕ್ಕೆ ಹೋಗಿ ಕರೆದು ಬರ್ಬೇಕಿತ್ತಲ್ವಲ್ಲ ನೀನು. ಅಲ್ಲ ಕಣ ಬೇ, ಹೆಂಗೆ ಕರೀತಾರೆ, ಹೆಂಗೆ ಬಿಡ್ತಾರ? ಅವ್ಳ ಗಂಡ ಮನೆಯಾಕ ಅವಳು ಇರಲಿ, ಸುಮ್ಕಿರು. ಕಷ್ಟನ ಸುಖನ ಏನು ಬಂದ್ರು ಅಪ್ಪನ ಮನೆಯಾಗ ಹೋಗಬಾರ್ದು ಹೆಣ್ಮಕ್ಳು. ಈಗ ನೇಯಕ ನೋಡು, ಅವ್ರ ಅಪ್ಪನ ಮನೆಯವರು ಬರಲಿಲ್ಲ, ಈಗಿನೂ ಹೋಗಲಿಲ್ಲ. ಇವಾಗ ಕಷ್ಟಪಟ್ಟು 2 ಮಕ್ಳನ್ನ ಸಾಕ್ತಿಲ್ವೇನ? ಸುಮ್ಕಿರು. ಸರಿ ಕಣಪ್ಪ, ನಾನೇ ನನ್ನ ಮಗಳನ್ನ ನೋಡ್ಕೊಂಬತ್ತೀನಿ ಹೋಗಿ. ಹೆಣ್ಮಗ ನೋಡೋಕೆ ಹೋಗಲಿಲ್ಲ, ಬಿಡೋಕೆ ಹೋಗಲಿಲ್ಲ. ಅವಳ ಗಂಡಂಗೆ ಆದ್ಮ್ಯಾಗ ಸರಿಯಾಗಿ ಹೋಲೇ ಇಲ್ಲ. ನಾನು ಹೋಗಿ ಬರ್ತೀನಿ ನನ್ನ ಮಗಳನ್ನ ನೋಡ್ಕೊಂಡು. ಇವಳ್ಗ ಮನೆಯಾಗ ಬಾಯಕ್ಕೆ ಬೀಗ ಹಾಕಿಲ್ಲ ಅಂದ್ರೆ ನಾಟಕ ಮಾಡ್ತಾಳೆ ಇಲ್ಲ ಕತ್ತೆ ಮುಂಡೆ. ಇವಳ್ಗ ಸರಿಯಾಗಿ ಆಚಾರ ಬಿಡಿಸ್ತೀನಿ. ಫಸ್ಟು ನನ್ನ ಮಗಳನ್ನ ನೋಡ್ಕೊಂಬತ್ತೀನಿ, ಆಮ್ಯಾಗ ಇಲ್ಲಿ ಕತ್ತೆ ಮುಂಡೆಗೆ ಐತಿ ಮಾಡ್ತೀನಿ ಒಂಚೂರು. ನೋಡ್ದ ಪುಷ್ಪ, ನೀನು ಹೇಳ್ಕೊಟ್ಟಂಗೆ ಮಾತಾಡ್ದೆ ನೋಡ್ದ. ಇವಾಗ ಎಲ್ಲರೂ ಹೆಂಗೆ ಬಾಯಿ ಮುಚ್ಕೊಂಡು ಕೂತ್ಕೊಂತಾರ. ನೀನು ಒಂಥರ ಪುಷ್ಪ ಅಂದ್ರೆ ಫ್ಲವರ್ ಅನ್ಕೊಂಡಿಯಾ? ಫೈಯರ್ ನೀನಂದ್ರೆ ನಂಗೆ ತುಂಬ ಇಷ್ಟ. ನೀನು ಹೇಳೋದು ಮಾತು ಕೇಳ್ತೀನಿ ನಾನು. ನನಗೆ ಗೊತ್ತಿತ್ತು ಈ ಬಡ್ಡಿ ಮಗಂಗೆ ಈ ಮೀಟ್ರ್ ಬಿಡ್ತಾಳೆ ಹೇಳ್ಕೊಟ್ಟಿರ್ತಾಳ ಅಂತೇಳಿ. ನೀನು ವಯ್ಯಾರ್ಗಿತ್ತೀಯ ಬಂದು ಒಂದು 6 ತಿಂಗಳು ಆಗಿಲ್ಲ. ಅಟ್ಟಿ ಯಾಕೆ 1 ವರ್ಷ ಆಯ್ತಾನೆ, 1 ವರ್ಷ 2 ವರ್ಷ ಆಗಿರ್ಬೇಕೇನ. ಆಗಲೇ ಎಂಥ ಕೆಟ್ಟ ಬುದ್ಧಿ ಕಲ್ತವಳೆ. 1-1.5 ವರ್ಷ ಆಗಿರ್ಬೇಕು. ನನ್ನ ಮನೆ ಬಂದಿರೋ ಬೋಸುಡಿ ಇವಳು. ನನ್ನ ಮಗಳು ನಮ್ಮ ಮನೆಯಾಗೆ ಬರ್ದಿರೋ ಥರ ಎಲ್ಲ ಹೇಳ್ಕೊಡ್ತಾಳಲ್ಲ. ಗಂಡನ ಗುಲಾಮನ್ ಮಾಡ್ಕೊಂಡವಳಲ್ಲ, ಯಾವ ಥರ ಐತಿ ನೋಡ ಇವಳು. ಅದ್ರಾಗಿತ್ತಿ ಮಾಡ್ತೀನಿ ಕಡೆ ಮಾಡ್ತೀನಿ ನಿನ್ಗೆ. ಹೌದು ರೀ, ಸುಮ್ಮನೆ ಎಷ್ಟು ಜನಕ್ಕೆ ಎಷ್ಟು ಅಂತ ಮಾಡ್ತೀರಾ? ನಿಮ್ಮಮ್ಮ ಸಂಪಾದನೆ ಗಳಿಸಿರೋದೆಲ್ಲ ತೊಗೊಂಡೋಗಿ ಮಂದಿ ಮಾಡೋಕ್ಕಾಗುತ್ತೇನ? ಮಾಡಬಾರ್ದಂಗೆ. ನೋಡ್ರಿ, ನಾನು ನಮ್ಮಮ್ಮನೇ ಕರ್ಕೊಂಬರಲ್ಲಪ್ಪ. ನೀವು ಯಾಕೆ ನಿಮ್ಮ ಅಕ್ಕ ತಂಗಿನೆಲ್ಲ ಕರ್ಕೊಂಬರ್ಬೇಕು ಮನೆಯಾಕೆ ಹೇಳ್ರಿ? ಹೌದು ಕಣೆ, ನೀನು ಹೇಳ್ತಿರೋದು ಸರಿಯಾಗೈತೆ ಕಣ್ ಪುಷ್ಪ. ಒಂದು ಮಾತು ನನಗೆ ಗೊತ್ತು ಅದಲ್ಲ. ಹೋಗ್ರಿ ನೀವಂತೂ. ಸುಮ್ಮನೆ ಇಲ್ಲಿ ಬಾಲಲ್ಲಿ ಕುತ್ಕೊಂಡು ಈ ಥರ ಆಡ್ತಾರ? ಏನಿದ್ರು ರೂಮಲ್ಲಿ ಮಾತಾಡ್ಕೋಬೇಕು, ರೂಮಲ್ಲಿ ಇರ್ಬೇಕು. ಈ ಥರ ಇರಬಾರ್ದು. ಯಾರು ಬಂದರೆ ಏನು ಮಾಡ್ತೀರಾ? ಸುಮ್ಮನೆ ಯಾಕ ನಾನು ಎಂಟ್ರು ಮುನ್ಸ್ಕೊಂಡಿರತ್ತ ಅವಳೆ ಆ ಕಡೆ ತಿರ್ಕೊಂಡವಳೆ. ಮೊನ್ನೆ ಕರ್ಕ ಬಂದಾಗಿದ್ಲು ಹಿಂಗೆ ಇದ್ರೆ ಹೆಂಗ ಮೇಡಮ್ ಅವರ? ಏನಿಲ್ಲ, ಏನೋ ಬೇಜಾರಾಯ್ತು. ಅವ್ವ ಯಾಕ ಹೋಗ್ರಿ ಅಂತಂದಿದ್ದು ಅಪ್ಪನ ಕೈಯಾಗ ಕಳಿಸಿದ್ದು. ನೀನಂತೂ ಹೇಳಿಲ್ಲ ಬಿಡ್ಲಿಲ್ಲ, ಸರಿಯಾಗಿ ಕರ್ಕೊಂಡೆ ಬಂದ್ಬಿಟ್ಟೆ. ಮನೆಯಾಗ ಬಂದು 3 ದಿನ ಆಗೈತಿ. ಕೇಳ್ತಾನೆ ನೀವು ಬಗಳದೇ ಇಲ್ಲ ಏನು ಎತ್ತ ಅಂತೇಳಿ. ಯಾಕ ಏಟಕ್ಕೆ ಬೇಜಾರು ಮಾಡ್ಕೊಂಡು ಆದತ್ತ? ಹುಡುಗರು ಏನು ಮಾಡ್ತಾವ? ಎಲ್ಲ ಆಗ್ಲೇ ಮಂದಿ ಮನೆಯಾಗ ಕುಟ್ಬಿಟ್ಟೆ. ಇವು ಮಾಡ್ತಾರ, ಮಸಿಡಿ ಪಿಡಿ ಹಾಕ್ತಾರ, ಮದ್ದು ಪದ್ದು. ಮಕ್ಳು ನಾ ಬಿಡ್ಬೇಡ, ಯಾರು ತಕೋಬೇಕ ಕಣೆ? ಇಲ್ಲ, ಒಳಗೆ ಮಕ್ಕಂಡವ. ಒಳಗೆ ಮಲ್ಗಸ್ ಬಂದೀನಿ. ಅದಕ್ಕೆ ನಿನ್ನ ಹತ್ರ ಕೇಳಬೇಕು ಅಂತ ಬಂದೆ. ಅತ್ತೆನೂ ಹೇಳಲಿಲ್ಲ, ಮಾವನೂ ಹೇಳಲಿಲ್ಲ. ದಿಢೀರಂತ ಕರ್ಕೊಂಬಂದ್ಬಿಟ್ರಿ. ನಮ್ಮವ್ವ ಚೈನ್ ಮಾಡಿಸ್ತಿದ್ಲು, ಬಿಡ್ತಿದ್ಲು, ಎಲ್ಲ ಮಾಡಿಸ್ಕೊಡ್ತಿದ್ಲು ಹುಡುಗರ್ಗ. ಕಿವಿ ಮುರಿನೂ ಚುಚ್ಲಿಲ್ಲ, ಏನಿಲ್ಲ. ಕರ್ಕೊಂಬಂದ್ಬಿಟ್ಟಲ್ಲ, ಅದಕ್ಕೆ ಕೇಳಮ್ಮ ಅಂತ ಸುಮ್ಮನೆ ಕುಂತಿದೆ. ಯಾಕಲ್ಲ ಶಿವಪ್ಪ, ಏನು ಅಂತೇಳ ಶಾಂತಿಯಮ್ಮ? ಯಾಕಲ್ಲ ಏನಾಯ್ತಲ್ಲ? ಏನೋ ಮಾತಾಡ್ಕೊಂಡು ನಿಂತಿರಲ್ಲ. ಹುಡುಗರು ಒಳಗೆ ಏನು ಮಾಡ್ತಿದ್ದಾವ? ಮಕ್ಕಳಿದ್ದಾವ, ಎದ್ದಿದ್ದಾವ? ಇಲ್ರಿ ಮಾವರ, ಅತ್ತೆ ಇತ್ತು. ಅತ್ತೆನ ನೋಡ್ಕೊಂತೀರಿ ಹೋಗವ ಅಂತಂತು. ಹೋಗಿ ತಿರ್ಗಾಡವ, ಮಕ್ಳು ನೋಡ್ಕೊಂಡು ಬೆನ್ನು ನೋವು ಬಂದವು ಅಂತೇಳಿ ಅತ್ತೆನೇ ಕಳಿಸ್ತು. ನಮ್ಮವ್ವ ದಿಢೀರಂತ ಕಳಿಸ್ಬಿಟ್ಲಲ್ಲ, ಯಾಕೆ ಕಳಿಸಿದ್ಲು ಅಂತೇಳಿ ಶಿವು ಅವ್ರನ್ನ ಕೇಳ್ತಿದ್ದೆ ಕಣ್ಮವ್ವ. ಅಲ್ಲ ಕಣವ, ಏನೋ ಆರಾಮಿದ್ದಿಲ್ಲೇನೋ ಅದಕ್ಕೆ ಕಳ್ಸೋರ. ನೀನು ಅದು ನೀಯೇ ದೊಡ್ಡದು ಮಾಡ್ಕೊಂಡು ಇಲ್ಲಿ ಹೇಳ್ಕೊಂಡು ಕುತ್ಕೊಂಡ್ರೆ ಗಂಡು ಮನೆ ಚೆನ್ನಾಗಿದ್ದದೆ. ಎಲ್ಲರೂ ಗಂಡು ಮನೆಯಾಕೆ ಬರೋದು ಯಾಕ? ನನ್ನ ಗಂಡು ಮನೆ ಚೆನ್ನಾಗಿರ್ಲಿ, ಓಂ ಸೌದಾರ ಅಲ್ಲಿ ಚೆನ್ನಾಗಿರ್ಲಿ, ಅಳ್ದಂಗ ಬುಳ್ದಂಗ ಚೆನ್ನಾಗಿರ್ಬೇಕಂತ ಇರ್ತೀರಪ್ಪ. ಹಿಂಗೆ ಅಳ್ಕಂತ ಕುತ್ಕೊಂಡ್ಬಿಟ್ರೆ ಹಿಂಗೆ ಮಗ ಸಪ್ಪು ಮಾಡ್ಕೊಂಡು ಮುಸಂಜೆ ಅಂದಂಗ ಹಿಂಗಿದ್ಬಿಟ್ರೆ ಆದದ ಮಗ. ಅಲ್ರಿ ಮಾವರ, ಆರಾಮಿಲ್ಲ ಅಂದ್ರೆ ನಮ್ಮ ತಾವು ಹೇಳ್ಕೊಬೋದಿತ್ತಲ್ರಿ. ಒಬ್ಬೊಬ್ರ ನೋವು ನುಂಗದು ಹೆಂಗ ಇರ್ತ್ರಿ? ನಮ್ಮ ಜೊತೆ ಹೇಳ್ಕೊಂಡಿದ್ರೆ ಆಯ್ತಿತ್ತಲ್ರಿ ಮಾವರ. ಅಲ್ಲ ಕಣೆ ಶಾಂತಿ, ಆಗ್ಲೆಲ್ಲ ಮಾತಾಡ್ತೀಯಲ್ಲ. ಒಂದ್ಸರಿ 2 ಸರಿ ನತ್ತಿಗೆ ಎರ್ಸ್ಬಾರ್ದು. ನಮ್ಗೆ ಕೇಳ್ತೀವಿ ಅಂದಮೇಲೆ ಅರ್ಥ ಮಾಡ್ಕೋಬೇಕು. ಆರಾಮಿಲ್ಲ ಸುಮ್ಕ ಅಂತ ಅಂದ್ಮ್ಯಾಗ ಹೋಗಿ ಹುಡುಗರು ನೋಡ್ಕೋಗು ಮನೆ ಒಳಕ. ಅದನ್ನ ಬಿಟ್ಟು ಆಗ್ಲೆಲ್ಲ ಬೈತ ಇದು ಮಾಡ್ತಿರ್ತಾಳ, ಮಾತಾಡ್ತಿರ್ತಾಳ. ಅಲ್ಲ ಕಣ್ರಿ, ನೀವು ಒಂದಿನಕ್ಕೂ ಕ್ಯಾಣ ಮಾಡ್ಕೊಂಡು ಬೈದಿಲ್ಲ. ಹಿಂಗೆ ಬೈದ್ರೆ ನಾನು ಎಲ್ಲಿ ಅಂತ ಹೋಗ್ಬೇಕು? ಯಾಕೆ ಕ್ಯಾಣ ಮಾಡ್ಕೊಂಡು ಬೈಯೋದು? ಒಂದಿನಕ್ಕಾರು ಬೈದಿ ಏನ? ಇವತ್ತು ಯಾಕೆ ಹಿಂಗೆ ಬೈತಿ ಹೇಳು ಒಂಚೂರು. ನಾನು ಹೋಗಾಯ್ತು ಏನಲ್ಲಿ. ನಾನು ಒಂಥರ ಮಿಸಿನ ಆಗ್ಬಿಟ್ಟಿನಿ. ನಿನ್ನ ಮಕ್ಳು ನೋಡ್ಕೊಳಕ್ಕೆ ಸಾಕಕ್ಕೆ
ಯವ್ವ ತಾಯಿರ ನೀವಿಬ್ರು ಹಿಂಗೆ ಜಗಳ ಮಾಡ್ತೀಯೇನ? ನೀನ್ ಯಾಕಲ್ಲ ಹೆಣ್ಮಗಿಗೆ ಹಂಗೆ ಬೈತಿದ್ದಿ? ಏನಾಗೈತಿ ಏನ್ಬಿಟ್ಟೈತಿ ಹೇಳ್ಬೇಕಲ್ವಲ್ಲ, ನೀನ್ ಯಾಕಲ್ಲ ಹಿಂಗೆ ಬೈತಿ? ಸುಮ್ ಕೇರಪ್ಪಯ್ಯ. ಓ ಹೇಳ್ತಾವ್ನಿ, ಹೇಳೋದು ಅರ್ಥನೇ ಮಾಡ್ಕೊಳಕಿಲ್ಲ. ಕರ್ಕೊಂಡ್ ಬಂದಿನಿ ತಾನೇ, ಗಟ್ಟಿಯಾಗಿ ಬಂದವಳು ತಾನೇ. ಈಗ ಅವ್ರಪ್ಪನೇ ತಾನೇ ಹೇಳಿದ್ರು ಇವಳಿದ್ರು ನಿಮ್ಮ ಅಮ್ಮಂಗೆ ಒಂಚೂರು ಆರಾಮಿಲ್ಲಕ್ಕ ಹೋಗವ ಮನೆಯಕ್ಕ ಅಂತೇಳಿ. ನಮ್ಮ ಅವ್ಗೆ ಏನಾಗೈತಿ ಅಂದ್ರೆ ಹೇಳಿಲ್ಲೇನ ಆರಾಮಿಲ್ಲ ಅಂತೇಳಿ ಅವ್ರಪ್ಪ ಹೇಳೋಣ. ಆಗ್ಲೆಲ್ಲ ಹೇಳ್ತಾರೇನ? ಹುಡುಗರು ನೋಡ್ಕೊಳ್ತಂಗ ಬುಡ್ದಂಗ ನೆನೆ ಮಗ ಸಪ್ಪು ಮಾಡ್ಕೊಂಡು ಗಂಟಕ ಕುಂತಾಳ. ಹೋಗಿ ಮನೆ ಒಳಕ. ಶಾಂತಿಯಮ್ಮ ನಿಂತ್ಕಮ್ಮ, ಯಾಕಮ್ಮ ಅಳ್ಕೊಂಡು ಹೋಯ್ತೀನಿ ನಿಂತ್ಕಮ್ಮ. ಅಯ್ಯೋ ಮುಸಂಜೆ ಟೈಮಲ್ಲಿ ನಾನು ಸೊಸೆ ನಡೆಸ್ತಾವನಲ್ಲಪ್ಪ ನನ್ನ ಮಗ. ಅಯ್ಯೋ ಹಿಂಗೆ ಅಳ್ಕೊಂಡು ಹೋಯ್ತಿದ್ದಿಲ್ಲ ಬಯ್ಯ, ಹಾಕವ ಮಗ. ಬಡ್ಡಿ ಮಗನ ಕಪಾಲ್ಕ ಬೂತೀನಿ ಅಂದ್ರೆ ಕಿತ್ತು ಬರ್ಬೇಕು ನೋಡು ಕೆನ್ನೆ ನಿನ್ಗ. ಹೆಣ್ಮಗಿಗೆ ಯಾಕಲ್ಲ ಅಳಿಸ್ಕಳ್ಸಿ ನೀನು? ಯಾಕಲ್ಲ ಅಳಿಸ್ತೆ? ಮಹಾಲಕ್ಷ್ಮಿ ಕಲ ಅದು ಎದಕ್ಕಲ್ಲ ಅಳಿಸ್ತೆ ನೀನು? ಅಲ್ಲಕನಪ್ಪ ಇನ್ನೇನು ಮಾಡ್ತಾರ? ಅವ್ರ ಹಂಗೆ ಕೊರೋನಾ ಬಂದೈತಿ ಅಂತ ನಿನಗೂ ಗೊತ್ತೈತಿ. ನೀನು ಹೇಳ್ಬೇಡ ಬಿಡ್ಬೇಡ ಅಂತಂದು ಆಯಮ್ಮ ನೋಡಿದ್ರೆ ಮಾಸ್ಕ್ ಹಾಕೊಂಡು ಮನೆ ಒಳಗೂ ಕುಂತಾಳ. ಎದ್ದು ಓಡಾಡಿದ್ರೆ ತಾನೇ ಕಾಪಿ ಅವು ಇವು ಜ್ಯೂಸು ಅಂಥವೆಲ್ಲ ಕುಡಿದ್ರೆ ತಾನೇ ಏನು ಕುಡಿತಂಗ ಸಪ್ಪು ಮಕ್ಕ ಮಾಡ್ಕೊಂಡು ಕುತ್ಕೊಂಡ್ರೆ ಆಯಮ್ಮ. ಇಲ್ಲಿ ಇವಳು ನೋಡಿದ್ರೆ ನನಗೆ ಹಿಂಗೆ ಕೇಳ್ತಾಳ. ನಾನು ಎಲ್ಲಿ ಅಂತ ಉತ್ತರ ಕೊಡ್ನ? ನನಗೆ ತಲೆ ಕೆಟ್ಟಂಗೆ ಆಗುತ್ತಪ್ಪ. ನನಗೆ ಮೊದಲೇ ಪಿತ್ತ ನೆತ್ತಿಗೆ ಇರುತ್ತೆ ಅನ್ನೋದು ನನಗೆ ಗೊತ್ತೈತಿ. ಸುಮ್ಕ ನನಗೆ ಕ್ಯಾಣ ತಸ್ಬಾರ್ದು ಯಾರಾದರೂ ಅಲ್ಲಿ. ಯವ್ವ ಗಂಡ ಹೆಂಡ್ತಿ ಇವತ್ತು ಮಂಗ್ರಂಗಿರ್ತೀರಿ, ಆಮ್ಯಾಕೆ ಒಂದೈತ್ರಿ ನಮ್ಗೆ ಯಾಕಪ್ಪ ಏನಾರು ಮಾಡ್ಕ ಸಾಯಿರುವ ಬಿಡತ್ತವ. ಓಹೋ ಜಯಮ್ಮನ ಮಗಳು ಬಿಲ್ಡಪ್, ಜಯಮ್ಮ ಮಗಳು ಮರಿ ಬಿಲ್ಡಪ್ ಇಲ್ಲೇ ನಿಂತೈತಿ. ಇವಳನ್ನ ಸರಿಯಾಗಿ ಕಾಲೆಳಿಮ್ಮ ಇವತ್ತು. ಇವಳೇನೋ ಚೇಡ್ಸೋದ್ರಾಗ ಒಂಥರ ಖುಷಿ. ಏನೇ ಜೈರೋಹಿಣಿ, ಇಡೀ ಊರಲ್ಲಿರೋ ಹೆಣ್ಮಕ್ಳೆಲ್ಲ ಮದುವೆ ಆಯ್ತಲ್ಲೇ. ನಿಂದು ಯಾವಾಗಲೇ ಆಗೋದು? ನಮ್ಮ ಬೆಕ್ಕುನ್ ರಾಣಿಗೂ ಒಬ್ಬ ಮಂಗನ ಮಗ ಸಿಕ್ತ. ನಿನ್ಗೆ ಯಾರೇ ಸಿಕ್ಲಿಲ್ವೇನೆ? ಇನ್ನ ಮನೋಜ ಸಿಕ್ಕವನೇ ಮದುವೆ ಆಯ್ತೀನಿ ಅಂತ ಅವನು ಕಾಗೆ ಆರಿಸ್ತಾನೆ. ನಿಮ್ಮ ಮನೆಯಾಗೋ ಕಾಗೆ ಸರಿಯಾಗಿ ಆರಿಸ್ತಾವ್ರಲ್ಲ ನಿನ್ಗೆ. ತಿಕ್ಕಡ ನಾನು ಮೊದಲೇ ಕ್ಯಾನ್ದಲ್ಲಿ ಇವನಿ ತೆಪ್ಪಗಿದ್ಬಿಟ್ರೆ ಚೆನ್ನಾಗಿರ್ತಾವ. ನನಗೆ ಆಗ್ಲೆಲ್ಲ ಮಾತಾಡಿ ಅಂದ್ರೆ ಮೆಟ್ರ ಇಸ್ಕೆ ಸಾಯಿಸ್ಬಿಡ್ತೀನಿ ನಾನು. ನಂಗೆ ಸುಮ್ಮನೆ ಹೊಂಟ್ಬಿಡು, ನನಗೆ ಇಂಥವೆಲ್ಲ ಮಾತಾಡ. ನಾನು ಮೊದಲೇ ಕ್ಯಾಣತ್ ಕುಂತೀನಿ. ಅವಳು ನೋಡು ಹೆಂಗೆ ಮಾತಾಡ್ತಾಳೆ ನಮ್ಮ ಸಿಂಚು. ಮನೆ ಒಳಗೆ ನೆಮ್ಮದಿಯಾಗಿರಕ್ಕೆ ಬಿಡೋಲ್ಲ. ನೀನು ಮದುವೆ ಆಗಿಲ್ಲ ಅಂತ ಮಾತಾಡ್ತಾಳೆ. ನೀನು ಬಂದ್ರೆ ಹೊರಗೆ ಬಂದ್ರೆ ನಿಮ್ಗಳು ಕಾಟ. ಮದುವೆ ಆಗಿಲ್ಲ ಅಂದ್ರೆ ಹೆಣ್ಮಕ್ಳು ಇರಲೇಬಾರ್ದು ಏನ? ಏನು ಹೊಟ್ಟೆ ಉರ್ಸ್ಕೊಂಡು ಸಾಯ್ತಿರೋ? ಅಲ್ಲ ಕಡೆ ತಿಕ್ಕಡಿ ಮಾಡೋದೆ. ಹೆಣ್ಮಕ್ಳು ಗಂಡ್ಮಕ್ಳು ಅಂದ್ರೆ ಮದುವೆ ಆದ್ರಿ ಜೀವನ ಅವ್ರಿಗೆ. ಅದನ್ನ ಬಿಟ್ಟು ಮದುವೆ ಆಗ್ದಂಗೆ ಹಂಗೆ ಇದ್ರೆ ಅದೇನ ಸುಖ ಏನು ಹುಟ್ಟಿದ್ಕು ಏನು ಸಾರ್ಥ ಆಯ್ತಾ? ಮದುವೆ ಆಗ್ಬೇಕೆ ಮುಂಟ್ರು ಬಿಡ್ತಾಳ. ಹುಚ್ಚ ಬರ್ಸಿ ನನ್ನ ಮಗನ ಇಂಥವೆಲ್ಲ ಮಾತಾಡಿ ಅಂದ್ರೆ ನೋಡು ಸುಮ್ಕ ತೆಪ್ಪ ಹೋಗೋದು ಕಲ್ತ್ಕ. ನನಗೆ ಹೇಳಕ್ಪತ್ತನ ಕೊಂಕೊಂಗ ಬಂದು ತಿಕ್ಕ ಮುಚ್ಕೊಂಡು ಹೋಗಲ್ಲ. ನಾನು ಆದ್ರೆ ಆಯ್ತೀನಿ, ಆಗದೆ ಹಂಗೆ ಸಾಯ್ತೀನಿ. ನಿನ್ಗೆ ಹಾಕ್ಬೇಕಾ? ನನ್ನ ಮದುವೆ ಕಟ್ಕೊಂಡು ನಿನ್ಗೇನು ಆಗ್ಬೇಕಾಗೈತಿ? ನಿಮ್ಮ ಬೆಕ್ಕೋನಾಡಿ ಗುಡುಕಿಯಲ್ಲ ಮಂಗುನ ಮಾಡೋ ಹೋಗಿ. ಅದನ್ನ ಬಿಟ್ಟು ನಂದು ಹೇಳಕ್ಪತ್ತನ ಬಂದಿಲ್ಲಿ ಸುಮ್ಮನೆ ನನಗೆ ತಲೆ ಕೆಡಿಸ್ಬಿಡ ಹೋಗು. ಹೌದು ಕಣೆ, ನಾನು ಹುಚ್ಚ ಬರ್ಸಿ ನನ್ನ ಮಗನೇ ಆಗಿರ್ಬೋದು. ನನಗೂ ಆಗಲೇ ಮದುವೆ ಆಗೈತಿ. ನಾನು ನೋಡು ನಿನ್ನ ಕೇಳ್ತಿ. ಅವಳೇ ನಿಮ್ಮ ಮನೆಯಕ್ಕ. ನಾನು ನಿನ್ನ ತಮ್ಮನಿಗಿಂತ 3-4 ವರ್ಷ ದೊಡ್ಡ ಹಾಕಿ ಆಕಿನೂ ನಿಮ್ಮ ಮನೆಯಕ್ಕೆ ಬಂದು ಸೇರ್ಕೊಂಡ್ಲು. ಎಲ್ಲರಿಗೂ ಮದುವೆ ಆಯಿತು. ಆದರೆ ನಿನಗೆ ಅಲ್ಲಿಲ್ವಲ್ಲೇ ಜೈ ರೋಹಿಣಿ. ಮನೋಜ ನಿನ್ನ ಕೈ ಕೊಟ್ಟ ಬಿಡೆ. ಓ ಯವ್ವೋ ಯಪ್ಪ ಬರ್ರಿ ಹೊರಕೈ. ನನ್ನ ಮಗ ನನಗೆ ಮನೆ ಬಾಗ್ಲಕ್ಕೆ ಇರೋಕೆ ಬಿಡೋಲ್ಲ, ನೆಮ್ಮದಿಯಾಗಿ ಇರೋಕೆ ಬಿಡೋಲ್ಲ. ನನಗೆ ಬ್ಯಾಸ ತೋಗ್ಬಿಟ್ಟೈತಿ. ನಂಗೆ ಯಾವುದು ಬೇಡ ನಂಗೆ ಆಗೈತಪ್ಪೋ. ನಂಗೆ ಯಾರು ಬೇಡೋ. ನನ್ನ ಮದುವೆನೇ ಆಡ್ಕೊಂಡಾಗಿತ್ತಾನೆ. ಯವ್ವೋ ಯಪ್ಪ. ಅಯ್ಯೋ ನಿನ್ ಬಾಯಕ್ಕ ಯಾರ್ದ ಸಗಣಿ ತಂದಕ್ಕ? ಆಕ್ಲಿಕ್ ಸಗಣಿ ತಂದಕ್ಕ ಇಲ್ಲ ಇನ್ನು ಅನ್ಬೇಕಾಯ್ತ ಬರ್ಬಾರ್ದಾದಿಲ್ಲ ಬರ್ತಾ. ಬಾಯಿ ಮುಚ್ಚೆ ನೋಡಿದವ್ರು ಏನು ಅನ್ಕತ್ರ? ನನ್ನ ಹೆಂಡ್ರು ಬಂದ್ರೆ ಬಿಟ್ಟಾಳೆ ನನ್ನ ಮುಚ್ಚೆ ಬಾಯಿನ ಯಾಕೆ ಹಿಂಗಡ್ತಿ? ಅಂತೀನಿ ಕಲ ನನ್ನ ಮದುವೆ ಕಟ್ಕೊಂಡು ಹಿಂಗೆ ಏನೆಲ್ಲ ಆಗ್ಬೇಕು? ಆಗ್ಲೆಲ್ಲ ಮಾತಾಡ್ತೀಯಲ್ಲ. ಒಂದು ಹೆಣ್ಮಕ್ಳು ನಿಂತವಳು ಅಂದ್ರೆ ಬರೀ ರೇಗ್ಸೋದಿಯ ನಿಂತು ಹುಚ್ಚ ನನ್ನ ಮಗನ. ಅವ್ನು ನೋಡಿದ್ರೆ ಆಗುಮ ಅಂತಾನ. ಅವ್ರವ್ವ ನೋಡಿದ್ರೆ ಬೈವತ್ತೆ ಯಾರಿ ಅಂತಾಳ. ನಮ್ಮಪ್ಪ ನೋಡಿದ್ರೆ ಕಾಲ ಸಂದರ್ಭ ಕೂಡ ಬರ್ಬೇಕಂತಾನ. ಅವ್ರವ್ರು ಮಾಡೋದು ಕಲ. ನಾನೇನು ಓಡೋಗೇನು ಆಗ್ಬೇಕೇನ ಅವನ್ನ? ಯಾವ ಥರ ಮಾತಾಡ್ತೀನಿ ನೋಡ. ಆದ್ರೂ ನೀನು ಹಿಂಗೆ ಕುತ್ಕೊಂಡು ಅಳ್ತಿರೋದು ನೋಡಕ್ಕೆ ಒಂಥರ ಕಣೆ ಜೈರೋಹಿಣಿ. ಅಳು ಕಿರಿಕಿರಿ ಅಲ್ಕಿರಿ ಬೊಂಬ ತಿಕ್ಕ ಕಿರಿ ಹೆಂಗೈತೆ ನೋಡ ಆಡಿದ್ದು. ಲೋ ಸುಂದ್ರ, ನಾನು ಏನಾರು ಜೋರಾಗಿ ಕಿರ್ಚೀನಿ ಅಂದ್ರೆ ನಮ್ಮ ಅಪ್ಪ ನಮ್ಮ ಹೊರಗಿರೋರೆಲ್ಲ ಬಂದ್ಬಿಡ್ತಾರೆ. ಸುಮ್ಮನೆ ಮಕ್ಕಂಡವ್ರೆ ಅವರು ತಲೆನೋವು ಅಂತೇಳಿ. ಇದಕ್ಕೆ ಹೊಲಕ್ಕೆ ಹೋಗಿ ಬಂದು ನಮ್ಮವನು ಮಕ್ಕಂಡಳ. ಅವಳಿಗೆ ಪ್ರೆಗ್ನೆಂಟ್ ಅಲ್ವ ನಮ್ಮ ಚಿಕ್ಕವ. ಅದಕ್ಕೆ ಎಲ್ಲರೂ ಮಕ್ಕಂಡವ್ರೆ. ನಾನು ಏನಾರು ಕರ್ದೀನಿ ಅಂದ್ರೆ ಮಟ್ ಮಧ್ಯಾಹ್ನ ಅಂದ್ಬಿಟ್ಟು ಸುಮ್ಮನೆ ಕುಂತಾರೆ. ಎಲ್ಲ ಮಲ್ಕೊಂಬಿಟ್ಟವ್ರೆ. ನಾನು ಏನಾರು ಜೋರಾಗಿ ಕಿರ್ಚೀನಿ ಅಂದ್ರೆ ಬಂದು ನಿನ್ನ ತಿಥಿ ಕಾಣಿಸ್ತಾರಲೇ. ಸುಮ್ಮನೆ ಇದ್ದು ಬಿಡ್ಲಾ ಸುಂದ್ರ. ನಾನು ಕೆಣಕ್ಬೇಡ್ಲೆ ನೀನು. ಅಳ್ಬೇಡ್ಕಣೆ ಸುಮ್ಕಿರೆ ನಮ್ಮ ಎದುರುಗಡೆ ರಾಣಿ. ಅಳ್ಬೇಡ್ಕಣೆ ಸುಮ್ಕಿರೆ ಬಿಲ್ಡಪ್ ರಾಣಿ. ಅಳ್ಬೇಡ್ಕಣೆ ಸುಮ್ಕಿರೆ. ಈ ಸುಂದ್ರನ ಎದುರುಗ ನಾನು ಇವತ್ತು ನಾಳೆ ಮದುವೆ ಆಗಿ ಬಂದಿಲ್ಲ ಅಂದ್ರೆ ನಾನು ಮನೋಜನ ಹತ್ರಕ್ಕೆ ಹೋಗಿ ಮೆಟ್ರ ಹಿಡಿದು ಕೇಳ್ತೀನಿ. ಕತ್ತುಪಟ್ಟಿ ಹಿಡಿದು ಮೆಟ್ರಕ್ಕೆ ಕೈಯಕ್ಕೆ ಕೇಳೋದು ನಾನು ಮದುವೆ ಆಯ್ತಿ ಆಗಲ್ವ ಬೋಳಿ ಮಗನ ಅಂತೇಳಿ. ನಾಳೆ ಆಗ ಆಯ್ತೀನಿ. ನಾನು ಎಷ್ಟು ದಿನ ಅಂತ ಹಿಂಗೆ ಅವಮಾನ ಪಡೋದು? ನಮ್ಮಪ್ಪ ನಮ್ಮವ್ವ ಮಾಡಬೇಕು. ಅವರು ಅಯ್ಯೋ ನನ್ನ ಹುಡುಗರ ಬಿಡುತ್ತೆ ಇರು ಅನ್ಕೊಂಡು ಕಾಡಿತವ್ರ. ಅವ್ರು ಕಡ್ಕೊಳ್ಳಿ, ನಾನು ಫಸ್ಟ್ ಮದುವೆ ಆಯ್ತೀನಿ. ಓಕೆ ವೀಕ್ಷಕರೇ, ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ. ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.